ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಸಾಮಾನ್ಯವಾಗಿ ಎಲ್ಲರ ಮನೇಲಿ ಮಿಷಿನ್ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಸೊ ಎಲ್ಲರೂ ಒಂದು ಮಿಷಿನ್ ಇತ್ತು. ಯಾಕಂತ ಅಂದರೆ ಬೇರೆ ಕಡೆ ಕೊಟ್ಟರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ. ಸೈಡ್ ಬಟ್ಟೆ ಹೊಲ್ಕೊಡೋದಕ್ಕೆ ಒಂದು ನೈಟಿ ಹೊಲಿಗೆ ಹಾಕೊಡೋದಕ್ಕಾಗಿರ್ಬೋದು, ಒಂದು ಲಂಗ ಹೊಲಿಗೆ ಹಾಕೊಡೋದಕ್ಕೂ 30-40 ರೂಪಾಯಿ ತಗೊಳ್ತಾರೆ. ಸೊ ನಮ್ಮ ಮನೆಗೆ ಒಂದು ಮಿಷಿನಿಂದ ನಾವೇ ಹೊಲ್ಕೊಳ್ಬೋದು ಅಂತ ಸುಮಾರು ಜನ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಒಂದೊಂದು ಮಿಷಿನ್ ಅಂತ ಇದ್ದೇ ಇರುತ್ತೆ. ಸೊ ಹೇಗೆ ಒಂದೊಂದು ಮನೆಗೂ ಟಿ.ವಿ, ಫ್ರಿಡ್ಜ್ ಅಂತ ಇರುತ್ತೋ ಹಾಗೆ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಟೈಲರಿಂಗ್ ಮಿಷಿನ್ ಅಂತೂ ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ. ಇನ್ನು ಕೆಲವರು ಕಾಲಲ್ಲಿ ತುಣಿತಾ ಇರ್ತಾರೆ, ಇನ್ನು ಕೆಲವರು ಮೋಟ್ರು ಹಾಕ್ಕೊಂಡಿರ್ತಾರೆ, ಕೆಲವರು ಸರ್ವ ಮೋಟರ್ಸು ಹಾಕ್ಕೊಂಡಿರ್ತಾರೆ. ಸೊ ಕೆಲವ್ರು ಬಂದುಬಿಟ್ಟು ಏನು ಮಾಡ್ತಾರಂತ ಅಂದರೆ ಕಾಲಲ್ಲಿ ತುಣಿತೀನಿ ನಾನು, ಕೆಲವರು ಅಮೌಂಟ್ ಯಾಕೆ ಅಷ್ಟೊಂದು ಖರ್ಚು ಮಾಡಬೇಕು, ಬೇಡ ಕಾಲಲ್ಲಿ ತುಣ್ಕೊಂಡು ನಾನು ಕೆಲಸ ಮಾಡ್ಕೊಳ್ತೀನಿ ಅಂತ ಕೂಡ ಸುಮಾರು ಜನ ಹೇಳ್ತಾರೆ. ಇನ್ನು ಕೆಲವರು ಸ್ವಲ್ಪ ಜಾಸ್ತಿ ವರ್ಕ್ ಇರೋರು, ಅಂದರೆ ಜಾಸ್ತಿ ಫಾಲು, ಜಿಗ್ಜಾಗು, ಆಮೇಲೆ ಕೆಲವರೆಲ್ಲ ಜಾಸ್ತಿ ಚಿಚ್ಚು ಬರ್ತಾ ಇರ್ತಲ್ವ ನೈಟಿ ಹೊಲಿಗೆ ಹಾಕೊಡಿ ಅಂತ ಹೇಳಿ. ಸೊ ಅವರಲ್ಲಿ ಸ್ವಲ್ಪ ಏನು ಮಾಡ್ತಾರೆ, ಮೋಟ್ರನ್ನ ಹಾಕ್ಕೊಳ್ತಾರೆ. ಕಾಲಲ್ಲೇ ತುಂಬ್ಕೊಂಡು ಕೂತ್ಕೊಂಡ್ರೆ ಬೇಗ ಕೆಲಸ ಆಗೋಲ್ಲ ಅಂತ ಹೇಳ್ಬಿಟ್ಟು ಕೂಡ ಮೋಟ್ರಲ್ಲಿ ಕೂಡ ತುಣಿತಾ ಇರ್ತಾರಲ್ವ. ಸೊ ಹಾಗಾಗಿ ಇವತ್ತು ನಾನು ನಿಮಗೆ ವಿಡಿಯೋದಲ್ಲಿ ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ಸೊ ದೊಡ್ಡ ಮಿಷಿನು ಯಾವ ಮೋಟ್ರ್ ಹಾಕ್ಕೊಳ್ಬೇಕು, ಚಿಕ್ಕ ಮಿಷಿನ್ಗೆ ಯಾವ ಮೋಟ್ರನ್ನ ಹಾಕ್ಕೊಳ್ಬೇಕು, ಹಾಗೆ ಮೋಟ್ರ್ ಹಾಕ್ಕೊಳಿದ್ರೆ ಎಷ್ಟು ಉಪಯೋಗ ಇದೆ, ಆ ಕಲರ್ ತುಣಿಯೋದ್ರಿಂದ ಎಷ್ಟು ಉಪಯೋಗ ಇದೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತಿಳ್ಕೊಂಡು ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಕೊನೆವರೆಗೂ ಸೊ ವಿಡಿಯೋನ ನೋಡಿ. ಸೊ ಬನ್ನಿ ಇವಾಗ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಮಾಡಿ. ಸೊ ಬನ್ನಿ ವಿಡಿಯೋನ ತಡ ಮಾಡೋದು ಬೇಡ. ಚಿಕ್ಕ ಮೋಟ್ರದ್ದು ಇವತ್ತು ತೋರಿಸ್ತಾ ಇದ್ದೀನಿ. ಫಸ್ಟು ಚಿಕ್ಕ ಮೋಟ್ರ್ ನೋಡಿ, ಈ ಥರ ಬರುತ್ತೆ ಚಿಕ್ಕ ಮೋಟ್ರು. ಸೊ ಇದು ಕಾರ್ಬನ್ ಇರುತ್ತೆ, ಸೊ ಡರ್ಬಿಲಿ ಬರೋವಂಥದ್ದು. ಮತ್ತು ಇದು ಇನ್ನೊಂದು ಏನು ಗೊತ್ತಾ, ಸೊ ಇದು ಸ್ವಲ್ಪ ಸೌಂಡ್ ಮಾಡುತ್ತೆ ನಿಮಗೆ. ಸ್ವಲ್ಪ ಈಗ ಮಿಕ್ಸಿ ಎಲ್ಲ ಗೊರ್ರನಲ್ವಾ, ಸೊ ಆ ಥರ ಇದು ಒಂದು ಸೌಂಡ್ ಮಾಡುತ್ತೆ, ಸ್ವಲ್ಪ ಚಿಕ್ಕ ಮೋಟ್ರ್ ಆಗಿರೋದ್ರಿಂದ. ಸೊ ಇದಕ್ಕೆ ನಿಮಗೆ ಈ ಥರ ಎಕ್ಲೇಟ್ರ್ ಕೂಡ ಕೊಡ್ತಾರೆ. ಸೊ ಇದಕ್ಕೆ ವೈರಿಂಗ್ ಕೂಡ ಇರುತ್ತೆ ನೋಡಿ ಇದರಲ್ಲಿ. ಸೊ ಈ ಥರ ಇದನ್ನು ನೀವು ಇಲ್ಲಿಗೆ ಒಂದು ವೈರ್ನ ಕೊಡ್ತಾರೆ. ಸೊ ಇಲ್ಲಿಗೆ ನೀವು ಹಾಕ್ಕೊಂಡು ಮಾಡ್ಕೊಳ್ಬೋದು ನೋಡಿ. ಈ ಥರ ಹಿಂಗೆ ಮಾಡ್ಕೊಂಡ್ಬಿಟ್ರೆ ಸೊ ನಿಮಗೆ ಇಲ್ಲಿ ಕಲೆಕ್ಷನ್ ಇರುತ್ತೆ. ಸೊ ಇಲ್ಲಿ ನೀವು ಈ ಒಂದು ಪ್ಲಗ್ನ ಸ್ವಿಚ್ ಬೋರ್ಡ್ಗೆ ಹಾಕಿದ್ರೆ ನಿಮಗೆ ಒಂದು ವರ್ಕ್ ಆಗುತ್ತೆ. ಸೊ ಈ ಥರ ಪ್ಲಗ್ ಹಾಕ್ಕೊಂಡು ಹಿಂಗೆ ಮಾಡಿದ್ರೆ ವರ್ಕ್ ಆಗುತ್ತೆ. ಸೊ ಇದು ಬಂದುಬಿಟ್ಟು ಚಿಕ್ಕ ಮೋಟ್ರು. ಸಾಮಾನ್ಯವಾಗಿ ನೀವು ಚಿಕ್ಕ ಮಿಷಿನ್ಗಳನ್ನೆಲ್ಲ ಯೂಸ್ ಮಾಡ್ತೀರಲ್ವ, ಸೊ ಆ ಒಂದು ಚಿಕ್ಕ ಮಿಷಿನ್ಗೆ ನಿಮಗೆ ಬಂದುಬಿಟ್ಟು ಸೊ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಈ ಚಿಕ್ಕ ಮಿಷಿನ್ಗಳು ನೀವು ನೋಡಿರ್ಬೋದು, ತುಂಬ ಚಿಕ್ಕ ಮಿಷಿನ್ಗಳು, ಅದು ನಿಮಗೆ ಗೊತ್ತಿರುತ್ತೆ. ಸೊ ಚಿಕ್ಕ ಮಿಷಿನ್ಗೆ ಇದು ನೀವು ಚಿಕ್ಕ ಮೋಟ್ರನ್ನ ಹಾಕ್ಕೊಳ್ಬೇಕಾಗುತ್ತೆ. ಸೊ ಇದು ಸ್ವಲ್ಪ ಕಾರ್ಬನ್ ಮೋಟರು. ಸೊ ಇದು ಬಂದುಬಿಟ್ಟು ನಿಮಗೆ ಸ್ವಲ್ಪ ಸೌಂಡ್ ಮಾರುತ್ತೆ. ಸೊ ಇದರ ಪ್ರೈಸ್ ಬಂದುಬಿಟ್ಟು ನಿಮಗೆ 1400 ರೂಪಾಯಿ ಬೀಳುತ್ತೆ. ಈ ಒಂದು ಪ್ರೈಸ್ ಚಿಕ್ಕ ಮೋಟರ್ನ ಬೆಲೆ 1400 ರೂಪಾಯಿ. ಸೊ ತುಂಬ ಚೆನ್ನಾಗಿದೆ, ನೀವು ನೋಡ್ಬೋದು. ಯಾರೆಲ್ಲ ಚಿಕ್ಕ ಮಿಷಿನ ಇಟ್ಕೊಂಡಿದ್ದೀರಾ ಸೊ ಅವರೆಲ್ಲನೂ ಆರಾಮಾಗಿ ನೀವು ಯೂಸ್ನ ಮಾಡ್ಕೊಳ್ಬೋದು. ಸೊ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಅದಕ್ಕೆ ನಿಮಗೆ ಈ ಥರ ಒಂದು ವೈರ್ನ ಕೊಟ್ಟಿರ್ತಾರೆ. ಸೊ ಇದು ಮೋಟ್ರಿಗೆ ಹಾಕ್ಕೊಳ್ಳುವಂಥದ್ದು. ಸೊ ಈ ವೈರ್ನ ಹಾಕ್ಕೊಂಡು ನೀವು ಆರಾಮಾಗಿ ಮಾಡ್ಕೊಳ್ಬೋದು, ತುಂಬ ಈಸಿಯಾಗಿ ಮಾಡ್ಬೋದು. ಒಂದು ಸ್ವಲ್ಪ ಸೌಂಡ್ ಬರುತ್ತೆ, ಇದು ಚಿಕ್ಕ ಮಿಷಿನ್ ಅಲ್ವಾ, ಚಿಕ್ಕ ಮೋಟರ್ ಆಗಿರೋದ್ರಿಂದ ಸ್ವಲ್ಪ ಸೌಂಡ್ ಬರುತ್ತೆ. ಅಂದ್ಬಿಟ್ಟು ನಿಮಗೆ ದೊಡ್ಡ ಮೋಟರ್ಸ್ಗೆ ಇದು ಬಂದುಬಿಟ್ಟು ಸ್ವಲ್ಪ ದೊಡ್ಡ ಮೋಟರ್ಗೆ ಇದು ಅಂದರೆ ದೊಡ್ಡ ಮಿಷಿನ್ಗೆ ದೊಡ್ಡ ಮೋಟರು. ಸಾಮಾನ್ಯವಾಗಿ ಉಷಾ, ಡರ್ಬಿ, ನಾಗ್ಪಾಲ್ ಸ್ವಲ್ಪ ದೊಡ್ಡ ಮಿಷಿನೇ ತೊಗೊಂಡಿರ್ತೀರಲ್ವ, ನಿಮಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ದೊಡ್ಡದು ಯಾವುದು ಚಿಕ್ಕದು ಯಾವುದು ಅಂತ ಹೇಳಿಬಿಟ್ಟು. ಸೊ ಇದು ದೊಡ್ಡ ಮೋಟರ್. ಸೊ ಇದು ಬಂದುಬಿಟ್ಟು ಫುಲ್ ಕಾರ್ಬನ್ ಲೆಸ್, ಇದು ಒಂದು ಚೂರು ಕೂಡ ಸೌಂಡ್ ಬರೋದಿಲ್ಲ. ಸೊ ಈ ಥರ ನೋಡಿ, ಈ ಥರ ಒಂದು ಪ್ಯಾಕಿಂಗ್ ಆಗಿರುತ್ತೆ. ಇದನ್ನು ನೀವು ಆರಾಮಾಗಿ ಕ್ಯಾರಿ ಮಾಡ್ಬೋದು, ತುಂಬ ಈಸಿ. ಹಾಗೆ ನಿಮಗೆ ಹೊಲಿಗೆ ಹಾಕ್ಕೊಳ್ಳೋಕ್ಕೆ ತುಂಬಾ ಈಸಿ ಆಗುತ್ತೆ ಇದು. ನನ್ನ ಗೆಸ್ ಪ್ರಕಾರ ಚಿಕ್ಕ ಮಿಷಿನ್ಗಿಂತ ದೊಡ್ಡ ಮಿಷಿನ್ನ ತೊಗೊಳ್ಳಿ, ಸೊ ಬೆಸ್ಟ್ ಅಂತ ಹೇಳ್ತೀನಿ. ದೊಡ್ಡ ಮಿಷಿನಲ್ಲಿ ನಿಮಗೆ ಪ್ರತಿಯೊಂದು ಬಟ್ಟೆಗೂ ಕೂಡ ಹೊಲಿಗೆ ಬರುತ್ತೆ, ಬನೀನ್ ಬಟ್ಟೆಗಾಗಿರ್ಬೋದು, ಪ್ರತಿಯೊಂದಕ್ಕೂ ನಿಮಗೆ ಹೊಲಿಗೆ ಬರುತ್ತೆ. ಸೊ ಈ ಥರ ಮೋಟ್ರಿದ್ದು ಸ್ವಲ್ಪ ಬೇಗ ಕೆಲಸ ಆಗುತ್ತೆ. ಒಂದು ಹಾಫ್ ಆನ್ ಅವರ್ಗೆ ಆಗೋದು 1/4 ಗಂಟೆಲಿ ಮಾಡಿ ಮುಗಿಸ್ಬೋದು, 5 ನಿಮಿಷಕ್ಕೆ ಆಗೋದನ್ನು 2 ನಿಮಿಷಕ್ಕೆ ಮಾಡಿ ಮುಗಿಸ್ಬೋದು. ಸೊ ಈ ಥರ ಒಂದು ಮೋಟರ್ ಇದ್ದರೆ ಸೊ ತುಂಬಾ ಬೆಸ್ಟ್ ಅಂತ ಹೇಳ್ತೀನಿ. ನಿಮಗೆ ದೊಡ್ಡ ಮಿಷಿನ್ಗೆ ನೋಡಿ ಇದೇ ಮೋಟ್ರನ್ನೇ ಹಾಕ್ಕೊಂಡು ಕೊಡೋದು, ಚಿಕ್ಕ ಮಿಷಿನ್ಗೆ ಚಿಕ್ಕ ಮೋಟರು, ದೊಡ್ಡ ಮಿಷಿನ್ಗೆ ದೊಡ್ಡ ಮೋಟರು. ಸೊ ಯಾವುದು ಬೆಸ್ಟ್ ಅಂದರೆ ಸೊ ಇದು ಬೆಸ್ಟು, ದೊಡ್ಡ ಮಿಷಿನ್ ತಗೊಳ್ಳೋದು ತುಂಬಾ ಬೆಸ್ಟು. ಸೊ ಚಿಕ್ಕ ಮಿಷಿನು ಸ್ವಲ್ಪ ಪ್ರಾಬ್ಲಮ್ ಬರ್ತಾ ಇರುತ್ತೆ, ಅವಾಗವಾಗ ಸ್ವಲ್ಪ ದಿನ ಯೂಸ್ ಮಾಡಿದ ತಕ್ಷಣ ಟಕ ಟಕ ಸೌಂಡ್ ಬಂದುಬಿಡುತ್ತೆ. ಆಮೇಲೆ ಅದರಲ್ಲಿ ಬನೀನ್ ಆಗಿರ್ಬೋದು, ಜೀನ್ಸ್ ಆಗಿರ್ಬೋದು, ಸೊ ಲೈನಿಂಗ್ ಬಟ್ಟೆಗಳು, ಲೆಗ್ಗಿನ್ಸ್ ಬಟ್ಟೆಗಳಿಗಂತೂ ಹೊಲಿಗೆಗಳು ಬರೋದೇ ಇಲ್ಲ ಅದರಲ್ಲಿ. ಸೊ ಈ ಥರ ದೊಡ್ಡ ಮಿಷಿನ್ ದೊಡ್ಡ ಮೋಟರ್ ಇದ್ದರೆ ಯಾವುದೇ ಬಟ್ಟೆಗೆ ಗೋಣಿ ಚೀಲ ಬೇಕಾದರೂ ನೀವು ಹೊಲ್ಕೊಳ್ಬೋದು. ಸೊ ಬೆಸ್ಟ್ ಅಂತ ಹೇಳ್ತೀನಿ ಇದು ದೊಡ್ಡ ಮಿಷಿನು ದೊಡ್ಡ ಮೋಟರ್. ಇನ್ನು ನೀವು ಆರಾಮಾಗಿ ಇದನ್ನು ನೀವು ಮನೇಲಿ ಫಿಟ್ ಮಾಡ್ಕೊಳ್ಬೋದು. ಇಲ್ಲಿ ಓಲ್ನ ಕೊಟ್ಟಿದ್ದಾರಲ್ವಾ, ಸೊ ಈ ಥರ ಲೈನು. ಸೊ ಈ ಥರ ನಿಮ್ಮ ಒಂದು ಹಿಂದೆ ಇಟ್ಬಿಟ್ಟು ಇಲ್ಲಿ ನಿಮಗೆ ಒಂದು ಇದು ಕೊಟ್ಟಿರ್ತಾರೆ ನಟ್ಟು. ಸೊ ಇಲ್ಲಿಗೆ ನಿಮ್ಗೆ ಎಲ್ಲಿಗೆ ಬೇಕೋ ಅಡ್ಜಸ್ಟ್ ಮಾಡಿಕೊಂಡು ನೀವು ಹಾಕ್ಕೊಳ್ಬೋದು. ಸೊ ಇದಕ್ಕೆ ವೈರ್ ಕೂಡ ಬರುತ್ತೆ, ಇಲ್ಲಿ ಹಾಕೊಳ್ಳೋವಂತಹ ವೈರ್ ಬರುತ್ತೆ. ಸೊ ಇಲ್ಲಿ ನೀವು ಇಷ್ಟು ಉದ್ದ ಇರುತ್ತೆ ನೋಡಿ ಓಲ್, ಇಲ್ಲಿಂದ ಎಲ್ಲಿಗೆ ಬೇಕಾದ್ರೆ ನೀವು ಅಡ್ಜಸ್ಟ್ಮೆಂಟ್ನ ಮಾಡ್ಕೊಳ್ಬೋದು. ನೀಟಾಗಿ ಒಂಥರ ಓಲ್ ಮಾಡಿಸಿ ಹಾಕ್ಕೊಂಡ್ಬಿಟ್ರೆ ನಿಮ್ಗೆ ಸ್ವಲ್ಪ ಎಲ್ಲಿಗೆ ಬೇಕೋ ಅಲ್ಲಿಗೆ ಅಡ್ಜಸ್ಟ್ನ ಮಾಡಿಕೊಂಡು
ನೀವು ಹಾಕ್ಕೊಳ್ಬೋದು. ಇದನ್ನು ಏನು ನಾವೇ ಬಂದು ಫಿಟ್ ಮಾಡಬೇಕು ಅನ್ನೋ ಥರ ಎಲ್ಲ ನೀವೇ ಫಿಟ್ ಮಾಡ್ಕೊಳ್ಬೋದು. ಒಂದು ಡ್ರಿಲ್ಲಿಂಗ್ ಮಿಷಿನ್ ಇದ್ದರೆ ಆರಾಮಾಗಿ ನೀವು ನೀಟಾಗಿ ಇಟ್ಕೊಂಡ್ಬಿಟ್ಟು ಎಲ್ಲಿಗೆ ನಿಮಗೆ ವೈಗೆ ಅಡ್ಜಸ್ಟ್ ಆಗಬೇಕು ಅಂತ ನೋಡಿಕೊಂಡು ಸೊ ಟೈಟಾಗಿ ನೀವು ಮಾಡ್ಕೊಳ್ಬೋದು. ಹಂಗೂ ಲೂಸ್ ಆದರೆ ಸ್ವಲ್ಪ ಮುಂದಕ್ಕೆ ಹೇಳ್ಕೊಳ್ಳಿ. ಸೊ ಆವಾಗ ನಿಮಗೆ ಕ್ಲೀನಾಗಿ ಬರುತ್ತೆ. ಸೊ ಹಾಗಾಗಿ ಸೊ ಇಷ್ಟು ಉದ್ದ ಕೊಟ್ಟಿರ್ತಾರೆ, ನೀವು ಎಲ್ಲಿಗೆ ಬೇಕಾದರೂ ಅಡ್ಜಸ್ಟ್ಮೆಂಟ್ನ ಮಾಡ್ಕೊಳ್ಬೋದು. ಸೊ ತುಂಬ ಈಸಿ ಇದೆ. ಮೋಟರ್ ಅದೇ ಹೇಳಿದ್ನಲ್ವ, 2 ನಿಮಿಷಕ್ಕೆ ಆಗೋ ಕೆಲಸ 1 ನಿಮಿಷಕ್ಕೆ ಆಗುತ್ತೆ, 5 ನಿಮಿಷಕ್ಕೆ ಆಗೋ ಕೆಲಸ ಬರೀ 2 ನಿಮಿಷಕ್ಕೆ ಆಗುತ್ತೆ. ಸೊ ಮೋಟ್ರ್ ಇದ್ದರೆ ಒಂದು ಬೆಸ್ಟ್ ಅಂತ ಹೇಳ್ತೀನಿ. ಅಂದರೆ ಸುಮ್ಮನೆ ಮನೇಲೇ ಕೂತ್ಕೊಂಡು ನಾನು ಬರೀ ಸೈಡ್ ಬಟ್ಟೆ ನಮ್ಮ ಹೊರದೋಗಿರೋ ಬಟ್ಟೆಗಳು ಮಾತ್ರ ಹೊಲ್ಕೊಳ್ತೀನಿ, ನಾನು ಬೇರೆ ಯಾರೂ ತೊಗೊಳ್ಳಲ್ಲ ಅನ್ನೋರಿಗೆ ಏನು ಅವಶ್ಯಕತೆ ಇರಲ್ಲ ಅಂತಲೇ ಅಂದ್ಕೊಳ್ತೀನಿ. ಏನು ಬೇಕಾಗಿಲ್ಲ. ನೀವೇ ಒಂದು ವೇಳೆ ಏನಾದರೂ ಹೊರಗಡೆ ಅವ್ರದ್ದು ಹೊಲಿಯಂಗಿದ್ರೆ ಫಾಲ್ಸ್ ಹಾಕಂಗಿದ್ರೆ, ಆಮೇಲೆ ಬರ್ತಾ ಇರ್ತಾರೆ ನೈಟಿ ಎಲ್ಲ ಹೊಲಿಗೆ ಹಾಕೊಂಡಿದ್ದಾಗ ಸಾಮಾನ್ಯವಾಗಿ ನೈಟಿ ಎಲ್ಲ ತೊಗೊಂಡವರು ಸುಮ್ಮನೆ ಹಾಕೊಳ್ಳಲ್ಲ, ಒಂದೊಂದು ಹೊಲಿಗೆ ಹಾಕಿಸ್ತಾರೆ. ಲಂಗಗಳು ತೊಗೊಂಡ್ರೆ ಒಂದೊಂದು ಹೊಲಿಗೆ ಹಾಕಿಸ್ತಾರೆ. ಪ್ರತಿಯೊಂದಕ್ಕೂ ಒಂದು ಡ್ರೆಸ್ಗಳು ತೊಗೊಂಡು ಕೂಡ ಒಂದೊಂದು ಹೊಲಿಗೆ ಹಾಕಿಸ್ತಾರೆ. ಆ ಥರ ಬರ್ತಾ ಇರ್ತಾರಲ್ಲ ಅವ್ರಿಗೆ ಇದು ಬೆಸ್ಟ್ ಅಂತ ಹೇಳ್ತೀನಿ. ಪ್ರತಿ ಸಲನೂ ಕಾಲಲ್ಲಿ ತುಂಬಿಕೊಂಡು ಮಾಡೋದಕ್ಕಾಗಲ್ಲ, ಪ್ರತಿ ಸಲನೂ ಬೆಸ್ಟ್ ಇದು. ಈ ಥರ ಮಾಡ್ಕೊಳ್ಳೋದ್ರಿಂದ ಸೊ ನಿಮಗೂ ಕೂಡ ಕಾಲು ನೋವು ಕಮ್ಮಿ ಆಗುತ್ತೆ ಮತ್ತು ಟೈಮ್ ಸೇವ್ ಆಗುತ್ತೆ. ಸೊ ಮೋಟ್ರ್ ಇದ್ದರೆ ಒಂಥರ ಬೆಸ್ಟ್, ಬೇಗ ಈಸಿಯಾಗಿ ಒಂದು 5 ನಿಮಿಷಕ್ಕೆ ಟಕ 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 ಅಂತ ಹಾಕೊಟ್ಬಿಟ್ಟು ಟಕ ಟಕ ಅಂತ ಅಮೌಂಟ್ನ ಇಳಿಸ್ಕೊಂಡ್ಬಿಡ್ಬೋದು ಖಂಡಿತವಾಗ್ಲೂ. ಸೊ ಇದು ಬೆಸ್ಟ್ ಅಂತಲೇ ಹೇಳ್ತೀನಿ. ಇನ್ನು ಈ ದೊಡ್ಡ ಮಿಷಿನ್ ಅಂದರೆ ದೊಡ್ಡ ಮಿಷಿನ್ಗೆ ಸೂಟಬಲ್ ಆಗುವಂಥ ದೊಡ್ಡ ಮೋಟರ್ನ ಬೆಲೆ ಬಂದುಬಿಟ್ಟು 2,000 ರೂಪಾಯಿ ಆಗುತ್ತೆ. ನಿಮಗೆ 2,000 ರೂಪಾಯಿಗೆ ಒಂದು ಒಳ್ಳೆ ದೊಡ್ಡ ಮಿಷಿನ್ ದೊಡ್ಡ ಮೋಟ್ರ್ ಸಿಗುತ್ತೆ. ಸೊ ಇದು ಬಂದುಬಿಟ್ಟು ಕಾರ್ಬನ್ ಲೆಸ್ ಮೋಟರು. ಮತ್ತು ನಾನು ಸುಮಾರು ಕಡೆ ನೋಡಿದ್ದೀನಿ, ಕೆಲವು ಕಡೆ ದೊಡ್ಡ ಮಿಷಿನ್ಗೆ ಚಿಕ್ಕ ಮೋಟ್ರನ್ನ ಹಾಕಿ ಕೊಟ್ಟಿದ್ದಾರೆ. ಅಂದರೆ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಲ್ವ ನಾವು, ದೊಡ್ಡ ಮಿಷಿನ್ಗೆ ದೊಡ್ಡ ಮೋಟ್ರೇ ಹಾಕ್ಕೊಳ್ಬೇಕು. ಸೊ ಆವಾಗಲೇ ನಿಮಗೆ ಬ್ಯಾಲೆನ್ಸ್ ಮತ್ತು ಕ್ಲೀನಾಗಿ ಒಂದು ಸೆಟ್ ಆಗೋದು. ಸೊ ಚಿಕ್ಕ ಮೋಟ್ರ್ ಹಾಕ್ಕೊಂಡಾಗ ದೊಡ್ಡ ಮಿಷಿನ್ಗೆ ಸೂಟ್ ಆಗಲ್ಲ. ಸ್ವಲ್ಪ ಚಿಕ್ಕ ಮಿಷಿನು ಸ್ವಲ್ಪ ಸೌಂಡ್ ಮಿಕ್ಸಿ ಸೌಂಡ್ ಬರುತ್ತಲ್ಲ ಆ ಥರ ಬರುತ್ತೆ. ಹಾಗಾಗಿ ನೀವು ದೊಡ್ಡ ಮಿಷಿನ್ಗೆ ದೊಡ್ಡ ಮೋಟರ್ನೇ ಹಾಕ್ಕೊಳ್ಬೇಕು. ಸುಮಾರು ಕಡೆ ನಾನು ನೋಡಿದ್ದೀನಿ, ದೊಡ್ಡ ಮಿಷಿನ್ ತರ್ತಾರೆ, ಚಿಕ್ಕ ಮೋಟ್ರ್ ಹಾಕ್ಕೊಂಡು ಕೊಟ್ಟಿರ್ತಾರೆ. ಸೊ ಅದು ಬಂದುಬಿಟ್ಟು ಅದು ತಪ್ಪು. ಆ್ಯಕ್ಚುಲಿ ಹಂಗೆ ಬರೋಲ್ಲ, ಅದು ಹಾಕೋಬೋದು. ಅಂದರೆ ಕೆಲವರು ರೇಟ್ ಕಮ್ಮಿ ಕೇಳ್ತಾರೆ, ಕೆಲವರು ಹಂಗಾಗಿ ಏನು ಮಾಡ್ತಾರೆ ಚಿಕ್ಕದು ಹಾಕೊಂಡು ಕೊಟ್ಬಿಟ್ಟು ಮ್ಯಾನೇಜ್ ಮಾಡಿಬಿಡ್ತಾರೆ. ಇಲ್ಲ ಕೆಲವರು ಇಷ್ಟಪಟ್ಟು ಚಿಕ್ಕ ಮೋಟರ್ನ ಹಾಕ್ಕೊಳ್ತಾರೆ, ಆಮೇಲೆ ಕಮ್ಮಿ ಬೆಲೆ ಅಂತ ಹೇಳ್ಬಿಟ್ಟು ಚಿಕ್ಕ ಮೋಟರ್ನ ಹಾಕಿಸ್ಕೊಳ್ತಾರೆ, ದೊಡ್ಡ ಮಿಷಿನ್ಗೆ ಇದನ್ನು ಹಾಕೊಂಡು ಕೊಡಿ ಅಂತಾರೆ. ಸೊ ಕಮ್ಮಿ ಕೇಳೋದು ಅಂತ ಕೂಡ ಆ ಥರ ಹಾಕಿ ಕೊಡೋದು ಕೆಲವು ಕಡೆ ತುಂಬ ಉಂಟು. ಮತ್ತು ಕೆಲವರು ದೊಡ್ಡ ಮೋಟ್ರಿಗೆ ಇನ್ನೊಂದು 500 ರೂಪಾಯಿ ಮಿಕ್ತತೆ ಅಂತ ಹೇಳ್ಬಿಟ್ಟು ಚಿಕ್ಕ ಮೋಟ್ರನ್ನೂ ಹಾಕಿಸ್ಕೊಳ್ತಾರೆ ಕಸ್ಟಮರ್. ಸೊ ಆ ಥರ ಮಾಡಲಿಕ್ಕೆ ಹೋಗಬೇಡಿ. ಯಾವುದಕ್ಕೆ ಏನನ್ನು ಹಾಕಬೇಕೋ ಅದನ್ನು ಹಾಕಿದ್ರೇ ಚೆಂದ. ನೀವು 500 ಅಷ್ಟೇ ದುಡ್ಡು ಕೊಟ್ಟು ತೊಗೊಂಡಿರ್ತೀರಾ ಅಂತ ಇನ್ನೊಂದು 500 ರೂಪಾಯಿಗೆ ಯಾಕೆ ಮಕ್ಕ ನೋಡ್ತೀರಾ. ದೊಡ್ಡ ಮಿಷಿನಿಗೆ ಮಾತ್ರ ದೊಡ್ಡ ಮೋಟ್ರ್ ಹಾಕ್ಕೊಂಡ್ರೆ ತುಂಬ ಬೆಸ್ಟು. ಒಂದು ಚೂರು ಕೂಡ ಸೌಂಡ್ ಬರೋಲ್ಲ. ಕಾರ್ಬನ್ ಲೆಸ್ಸು ಅದು ಮತ್ತು ಕಾರ್ಬನ್ ಇರುತ್ತಲ್ಲ, ಸ್ವಲ್ಪ ಅದು ನಿಮಗೆ ಮಿಕ್ಸಿ ಸೌಂಡ್ ಮಾಡ್ದಂಗೆ ಗೊರ್ರ ಅನ್ನತ್ತೆ. ಅದು ಪಕ್ಕದವ್ರಿಗೂ ಕೇಳಿಸುತ್ತೆ. ನೀವು ಹೊಲಿತಾ ಇದ್ರೆ ಒಂದು ವೇಳೆ ನೈಟ್ ಇದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಬಂತು ಅಂತ ಅಂದಾಗ ನೀವು ಹೊಲಿತಿದ್ರೆ ಪಕ್ಕದವ್ರಿಗೆ ಕೇಳಿಸುತ್ತೆ ಗರ್ ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ಅನ್ಸಿದ ಟೈಮಲ್ಲಿ ಹೆಂಗೋ ನಡೆದೋಗ್ಬಿಡುತ್ತೆ. ಸೀಸನ್ ಟೈಮಲ್ಲಿ ಬಟ್ಟೆಗಳು ತೊಗೊಳ್ತಾ ಇರ್ತಾರೆ, ಹೊಲಿಸ್ತಾ ಇರ್ತಾರೆ, ರೆಡಿ ರನ್ ಆಗ್ತಾನೆ ಇರುತ್ತೆ ಮಿಷಿನು. ಸೊ ಅದಕ್ಕೆಲ್ಲ ಇದು ತುಂಬಾ ಬೆಸ್ಟ್ ಅಂತ ಹೇಳ್ತೀನಿ. ನಿಮಗೆ ಒಂದು 2,000 ರೂಪಾಯಿಗೆ ಒಂದು ಒಳ್ಳೆ ಮೋಟರ್ ಸಿಗುತ್ತೆ. ಮತ್ತು ಇದು ಬಂದುಬಿಟ್ಟು ಇನ್ನೊಂದು ಏನಂತಂದರೆ ನಿಮಗೆ 6 ಮಂತ್ಸ್ ವ್ಯಾರಂಟಿನ ಕೊಡ್ತಾ ಇದ್ದೀವಿ. 6 ತಿಂಗಳು ವ್ಯಾರಂಟಿ ಇರುತ್ತೆ ಇದಕ್ಕೆ. ಈ ಒಂದು ಮಿಷಿನ್ಗೆ ಯಾವುದೇ ಒಂದು ತೊಗೊಂಡ್ರು ಮೋಟ್ರು ಕೂಡ 6 ಮಂತ್ಸ್ ವ್ಯಾರಂಟಿ. ಚಿಕ್ಕ ಮೋಟ್ರ್ ತೊಗೊಂಡ್ರು ದೊಡ್ಡ ಮೋಟ್ರ್ ತೊಗೊಂಡ್ರು ಕೂಡ 6 ಮಂತ್ಸ್ ವ್ಯಾರಂಟಿ ಇರುತ್ತೆ. ಸಾಮಾನ್ಯವಾಗಿ ಅಷ್ಟು ಬೇಗ ಯಾವುದಕ್ಕೆ ಹೋಗೋದಿಲ್ಲ. ಈಗ ಒಂದು ಟಿ ವಿ ತೊಗೊಂತೀವಿ, 1 ವರ್ಷ ವ್ಯಾರಂಟಿ ಕೊಡ್ತಾರೆ, 10 ವರ್ಷ ಬರ್ತಾವೆ. ಹಂಗೆ ಅಷ್ಟು ಸುಲಭಕ್ಕೆ ಇವೆಲ್ಲನೂ ಹೋಗುವಂಥದ್ದಲ್ಲ. ಸೊ ತುಂಬಾ ಚೆನ್ನಾಗಿದೆ. ಸೊ ನಿಮ್ಗೆ ಯಾರಿಗಾರು ಇಷ್ಟ ಆಗಿದ್ರೆ ಆರಾಮಾಗಿ ಪರ್ಚೇಸ್ನ ಮಾಡ್ಕೊಳ್ಳಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ, ಹಾಗೆ ಹೆಲ್ಪ್ಫುಲ್ ಆಯಿತು ಅಂತ ಕೂಡ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.